ನಮಸ್ಕಾರ, ನಾನು ಚಂದ್ರಪ್ರಭು. ಇವತ್ತು ನಾನು ಮತ್ತು ನನ್ನ ಮಿಸ್ಸಸ್ ಆನೆಕಲ್ಲಿಗೆ ಹೋಗಿದ್ವಿ. ಅಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿ ಬರುವ ಅಂತ. ಹಂಗೆ ಬರಬೇಕಾದ್ರೆ ಇಲ್ಲಿ ಚಂದಾಪುರದ ಹತ್ರ ಸೂರ್ಯ ಎಲಿಗೆನ್ಸ್ ಅಪಾರ್ಟ್ಮೆಂಟ್ ಆಪೋಸಿಟಲ್ಲಿ ಒಂದು 70 ದೋಸೆ ಅಂತೇಳಿ ಒಂದು ದೋಸೆ ಕಾರ್ನರ್ ಇದೆ. ಅದಕ್ಕೆ ಬಂದಿದ್ದೇವೆ ನಾವಿವಾಗ. ಇಲ್ಲಿಗ ನಾವು ಒಂದು 2 ದೋಸೆ ಆರ್ಡರ್ ಮಾಡಿದ್ದೇವೆ. ಒಂದು ಮ್ಯಾಗಿ ದೋಸೆ, ಇನ್ನೊಂದು ಯೆಲ್ಲೋ ಮೂಂಗ್ ದಾಲ್ ದೋಸೆ ಅಂತೇಳಿ. ನೋಡುವ ಹೆಂಗಿದೆ ಅಂತೇಳಿ. ಇವಾಗ ನೋಡಿ, ನಿಮಗೆ ದೋಸೆ ಎಲ್ಲ ಅವ್ರಿಗೆ ಮಾಡ್ತಾರೆ, ಅದನ್ನು ನಾನು ತೋರಿಸ್ತೇನೆ. ಇದು ಯಾವ್ದು ದೋಸೆ ಹೇಳಿದ್ದು ನೀವು? ಎಲ್ಲೋ ಮೂಂಗ್ ದಾಲ್. ಎಲ್ಲೋ ಮೂಂಗ್ ದಾಲ್? ಹಾಂ, ಎಲ್ಲೋ ಗ್ರೀನ್ ಮೂಂಗ್ ದಾಲ್. ಚಟ್ನಿ, ರೆಡ್ ಚಟ್ನಿ, ಜೀರಾ. ಇದೇನು ಸರ್ ಇದು? ಜೀರಿಗೆ. ಹಾಂ, ಆನಿಯನ್. ಓಕೆ, ಭಾಳ ಚೆನ್ನಾಗಿದೆ ಮಾತ್ರ. ಒಳ್ಳೆ ಡಿಸೈನ್ ಬಂದಿದೆ. You try 70 Maggi dosa. ಅಷ್ಟು ತಿನ್ನಕ್ಕಾಗಲ್ಲ. Okay. ನಾವಂದ್ರೆ ಸಂಜೆ 5:30 ನಂತರ ಏನು ತಿನ್ನೋದಿಲ್ಲ. ಇದು ಪುಡಿ ಅಲ್ವಾ? ಅದೇ, ನಾವು ಇಲ್ಲಿ ಎಲೆಕ್ಟ್ರಾನ್ ಸಿಟಿಯಲ್ಲಿ ಇರೋದು, ಆನಂದ್ ನಗರ ಅಂತ, ಹೊಸ್ಕೂರ್ ಗೇಟ್. ಹಾಗೆ ದೋಸೆ ಅಂತೇಳಿ ಬರ್ದಿತ್ತಲ್ಲ, ನೋಡುವಾಗ ತಿನ್ಕೊಂಡು ಹೋಗುವ ಅಂತ ಬಂತು. ನೋಡಿ ಮೇಡಮ್, ಹೆಂಗೆ ಮಾಡ್ತಾ ಇದ್ದಾರೆ ನೋಡಿ. ನೀವು ಇನ್ನು ಮನೆಯಲ್ಲಿ ಇದೇ ತರ ಮಾಡಿಕೊಡಿ ನನಗೆ. If you are coming here, nothing but home, sir. We do very. Yeah, hygienic, no, that is why. Not only hygienic, but all the ingredients. It's all. This is butter. ಇದು ಬಟರ್ ಹಾಕೋಕ್ಕಿಂತ ಇದಕ್ಕೆ ನೀವು ಒಂದು ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿದ್ರೆ. ಬಟ್ ಇದು ಬಟರ್ ನಿಂದು ಮಲೇಶ್ವರ ಹತ್ರ ಸಿಗುತ್ತೆ ಮೇಡಮ್. ಇಟ್ಸ್ ರಿಯಲಿ ಎಕ್ಸಲೆಂಟ್ ಟೇಸ್ಟ್. ಯು ರಿಯಲಿ ಫೀಲ್. ನೋಡಿ, ದೋಸೆ ರೆಡಿ ಆಯ್ತು ಇವಾಗ. ನೋಡಿ, ಕಟ್ ಮಾಡಿ ಕ್ಲೀನ್ ಆಗಿ ಒಂದು ಡಿಸೈನ್ ಮಾಡಿ. ಎಸ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಅವ್ರ ಕೈಯಲ್ಲಿ ಹಿಡಿಯುವಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. Two chutneys and one coriander. ವಾಟ್ ಇಸ್ ದಿಸ್ ಒನ್ ಸರ್? Coriander. ಅದು ಬಹಳ ಟೇಸ್ಟ್ ಇದೆ. ನಾನು ಈಗ ಮೇಡಮ್ ಕೊಟ್ರಲ್ಲ ಇಡ್ಲಿ ಜೊತೆ, ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ತಗೊಳ್ಳಿ ಮೇಡಮ್, ಬಿಸಿ ಬಿಸಿ ದೋಸೆ ತಿನ್ನಿ. ಥ್ಯಾಂಕ್ ಯು. ಎಸ್ ಅಂತೆ. ನಾನೇನೋ ಫಸ್ಟ್ ಟೈಮ್ ಕೇಳ್ತಾ ಇದ್ದೇನೆ ಮ್ಯಾಗಿ ದೋಸೆ ಅಂತ. ಚೆನ್ನಾಗಿದೆ ದೋಸೆ. 5 ಸ್ಟಾರಾ? ನನಗೆ ಅದು ಸ್ವೀಟ್ ಒಂದು ಚಟ್ನಿ ಕೊಟ್ಟರಲ್ಲ ಅದು
ಮ್ಯಾಗಿ ದೋಸೆ ನೋಡಿ, ನನ್ನ ಮಗಳು ಬಂದಾದ್ರೆ ಭಾಳ ಖುಷಿಯಲ್ಲಿ ತಿಂತಿದ್ಲು. ಬಟ್ ಇಲ್ಲಿಂದ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ ಅಲ್ವಾ? ಹಾಂ, ತಣ್ಣಗಾದ್ರೆ ಚೆನ್ನಾಗಿದ್ರೆ ಚೆನ್ನಾಗಿರಲ್ಲ. ಇದು ಒಂದು ಪ್ಯಾಕೆಟ್ ಫುಲ್ ಹಾಕ್ತೀರಾ? ಹಾಫ್ ಸರ್. ಆಲ್ಮೋಸ್ಟ್ ಪ್ಯಾಕೆಟ್ ದೊಡ್ಡದೆ. ಎಸ್, ಇವಾಗ 2 ದೋಸೆ ತಿನ್ಕೊಂಡು ಹೋಗಿ ಇವತ್ತು ನೈಟ್ ನಿದ್ದೆ ಬರ್ತದ ಇಲ್ವಾ? ಜಾಸ್ತಿ ಆಗಿಬಿಟ್ಟು ಜಾಸ್ತಿ ಆಗಿಬಿಟ್ಟು ಯಾಕೆಂದ್ರೆ ನಮ್ದು 5:15ಗೆಲ್ಲ ತಿಂಡಿ ಆಗ್ತದೆ, 5:30ಗೆ ಡೈಲಿ. ಸಂಧ್ಯಾ, ಮ್ಯಾಗಿ ದೋಸೆ ಹೆಂಗಿತ್ತು? ಮ್ಯಾಗಿ ದೋಸೆ ಹೇಗಿತ್ತು? ನೀವು ತಿನ್ಲಿಲ್ವಾ? ನೀವು ಹೇಳಬೇಕು ಹೇಗಿತ್ತು ಅಂತ. ಅಲ್ಲ, ನಾನು ತಿಂದಿದ್ದೇನೆ. ನನಗೆ ಅಂತ ಹೇಳಿದ್ರೆ ಮ್ಯಾಗಿ ಎಲ್ಲ ಅಷ್ಟು ಹಿಡಿಸೋದಿಲ್ಲ, ನಿನಗೆ ಗೊತ್ತಲ್ವಾ, ನನ್ನ ಮಗಳೇ ಜಾಸ್ತಿ ತಿನ್ನೋದಲ್ವಾ. ಅದು ನಿನಗೆ ಅದರದ್ದು ಟೇಸ್ಟ್ ಎಲ್ಲ ಗೊತ್ತಿರ್ತದೆ, ಅದಕ್ಕೋಸ್ಕರ ನಾನು ಕೇಳಿದೆ. ನನಗೆ ಇನ್ನೊಂದು ದೋಸೆ ಅಂತೂ ನಾನು ಫಸ್ಟ್ ಕ್ಲಾಸ್ ಆಗಿ ತಿಂದಿದ್ದೇನೆ, ಮ್ಯಾಗಿ ದೋಸೆ ನಾನು ಜಾಸ್ತಿ ತಿಂದಿಲ್ಲಲ್ಲ. ನನ್ನ ಪ್ಲೇಟ್ ಖಾಲಿ ಆಗಿದೆ ನೋಡಿ ಇವಾಗ. ನೀವು ಆವಾಗಲೇ ಅನ್ಕೋಬೇಕು ಹೇಗಿತ್ತು ಅಂತ. ಹೊಟ್ಟೆ ಮಾತ್ರ ಫುಲ್ಲಾಯಿತು. ಅದೇ ಹೇಳಿದೆ ಅಲ್ಲ ನಾನು ಅವರಿಗೆ ಆವಾಗ, ಇನ್ನು ಇವತ್ತು ನೈಟ್ ನಮಗೆ ನಿದ್ದೆ ಬೀಳ್ತದ ಇಲ್ವಾ ಅಂತೇಳಿ. ಇದು ನೋಡಿ ರಾಗಿ ಕಪ್ಸ್, ಇದರಲ್ಲಿ ಕಾಫಿ ಟೀ ಎಲ್ಲ ಹಾಕ್ಕೊಡ್ತಾರೆ, ಅದನ್ನು ನನಗೆ ತಿನ್ಬೋದು. ಮತ್ತು ನೋಡಿ ಇವ್ರದ್ದು ಎಷ್ಟೊಂದು ಆಪ್ಷನ್ಸ್ ಇದೆ, ಹೆಲ್ದಿ ಆಪ್ಷನ್ಸು. ರಾಗಿ ದೋಸೆ, ಮಿಲ್ಲೆಟ್ ದೋಸೆ, ರವಾ ದೋಸೆ ಎಲ್ಲ, ಸೂಪ್, ಬರ್ಗರ್ ಎಲ್ಲ ಇದೆ. ಹೆಲ್ದಿ ಆಪ್ಷನ್ಸ್ ತುಂಬ ಇದೆ ಇವ್ರ ಹತ್ರ. ಮತ್ತೇನು ಅಂತ ಹೇಳಿದ್ರೆ, ನಾವು ಫಸ್ಟಿಗೆ ಒಂದು ಪ್ಲೇಟ್ ಇಡ್ಲಿ ತೊಗೊಂಡಿದ್ವಲ್ಲ, ಅದನ್ನು ಭಾಳ ಚೆನ್ನಾಗಿತ್ತು. ಅದು ಸೂಪರ್ ಇತ್ತು. ನನಗೆ ಜೋರು ಹಸು ಬೇರೆ ಆಗಿತ್ತು ಆ ಟೈಮಲ್ಲಿ, ಭಾಳ ಚೆನ್ನಾಗಿ ಸೂಪರ್ ಇತ್ತು. ಅದರಲ್ಲಿ ಅವರು 4 ಥರ ಚಟ್ನಿ ಕೊಟ್ಟಿದ್ರು ನೋಡಿ, ಅದಂತೂ ಅಲ್ಟಿಮೇಟ್ ಇತ್ತು. ಸೊ ನಮ್ಮ ಫ್ರೆಂಡ್ಸ್ಗಳಿಗೆ ಆರಾಮಾಗಿ ರೆಕಮೆಂಡ್ ಮಾಡ್ಬೋದಲ್ಲ ನಾವು? ಖಂಡಿತ ಮಾಡ್ಬೋದು ನೋಡಿ, ಮಿಸ್ ಮಾಡಬೇಡಿ. ಅದೇ ಚಂದಾಪುರದಿಂದ ಆನೇಕಲ್ಗೆ ಹೋಗೋ ರೋಡಲ್ಲಿ ರೈಟ್ ಸೈಡಲ್ಲಿ ಸೂರ್ಯ ಸಿಟಿಗಿಂತ ಮೊದಲೇ ಇದೆ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.